ಅಂಕೋಲಾದ ಪವಿತ್ರ ಭೂಮಿಯಲ್ಲಿ ಭಕ್ತರ ನಂಬಿಕೆಗೆ ಪ್ರತಿರೂಪವಾಗಿ ನಿಂತಿರುವುದೇ ಶ್ರೀ ವೆಂಕಟರಮಣ. ಈ ದೊಡ್ಡ ದೇವರ ತೇರು ಕೇವಲ ಒಂದು ಉತ್ಸವವಲ್ಲ, ಇದು ಭಕ್ತಿಯ ಮಹೋತ್ಸವ. ಈ ನಮ್ಮ ಅಂಕೋಲಾ ತೇರಿನ ವಿಶೇಷವೇನೆಂದರೆ ಇದು ವೆಂಕಟರಮಣ ತೇರಾದರೂ ರಥದಲ್ಲಿ ಆಸೀನರಾಗಿ ಭಕ್ತರ ದರ್ಶನಕ್ಕೆ ಬರುವುದು ಶ್ರೀ ಆಂಜನೇಯ. ಈ ರಥವನ್ನು ನಿರ್ಮಿಸುವುದು ಮಾತ್ರವಲ್ಲ, ಅದನ್ನ ಅಲಂಕರಿಸುವುದು ಕೂಡ ಒಂದು ಕಲೆ. ಹೂವಿನ ಸಿಂಗಾರ, ಬಣ್ಣದ ಬಾವುಟಗಳ ಸೂಕ್ಷ್ಮವಾದ ಕೈಗಾರಿಕೆ ಹಿಂದಿರುವ ಗೋಕರ್ಣ ಹಾಗೂ ಶೇಡ್ಗೇರಿ ಹಾಲಕ್ಕಿ ಸಮುದಾಯದವರ ಶ್ರಮವಾಗಿದೆ. ರಥವು ತನ್ನ ಮೂಲ ಸ್ಥಾನದಿಂದ ಹೊರಟು ಗೌರವದ ಸಂಕೇತವಾಗಿ ಕಣಕಣೇಶ್ವರ ದೇವಸ್ಥಾನದ ಹತ್ತಿರ ನಿಂತು ಮುಂದೆ ಸಾಗಿ ದುರ್ಗಾಮಾತಾ ದೇವಸ್ಥಾನದ ಹತ್ತಿರ ನಿಂತು ಹಿಂತಿರುಗುವುದು. ಈ ರಥೋತ್ಸವ ನಡೆಯುವುದು ಹನುಮಾನ್ ಜಯಂತ್ಯೋತ್ಸವ ದಿನದಂದು. ಹಾಗೆ ರಥ ಮುಂದೆ ಸಾಗಿ ಮೂಲ ಸ್ಥಾನಕ್ಕೆ ಬರುವುದು. ಪಂಚವಾದ್ಯದ ನಾದ ಈ ತೇರಿನ ಒಂದು ಪ್ರಮುಖ ವಿಶೇಷತೆ. ಭಕ್ತರು ತಮ್ಮ ಮನದ ಆಶಯಗಳನ್ನು ಹೊತ್ತು ಈ ರಥದ ಮುಂದೆ ಪ್ರಾರ್ಥಿಸುತ್ತಾರೆ. ಹಾಗೆ ಮನಸ್ಸಿನ ಆಶೆ ನೆರವೇರಿದಾಗ ದೇವರಿಗೆ ಬಾಳೆಗೊನೆ ಸಮರ್ಪಿಸುತ್ತಾರೆ. ಇದು ನಮ್ಮ ಅಂಕೋಲಾದ ಶ್ರೀ ವೆಂಕಟರಮಣ ತೇರು. ಇದು ನಮ್ಮ ಭಕ್ತಿ ಪರಂಪರೆ ಹಾಗೂ ನಮ್ಮ ಹೆಮ್ಮೆ.